ಹಲೋ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಲೀಸ್ನಲ್ಲಿ ಥರ್ಡ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ನೋಡಿ, ಎಕ್ಸಾಮ್ನಲ್ಲಿ ನಿಮಗೆ ಮೇನ್ ಎಕ್ಸಾಮ್ನಲ್ಲಿ ಲೀಸ್ ಪ್ರಾಬ್ಲಮನ್ನು 10 ಮಾರ್ಕ್ಸಿಗೂ ಕೇಳುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಲೆಂತಿ ಪ್ರಾಬ್ಲಮ್ ಕೇಳ್ತಾರೆ. ನೋಡಿ, ಲಾಸ್ಟ್ ಇಯರ್ ಕ್ವಶನ್ ಪೇಪರ್ನಲ್ಲಿ ಲೀಸ್ ಪ್ರಾಬ್ಲಮ್ 10 ಮಾರ್ಕ್ಸಿಗೆ, ಹಾಗೆ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟನ್ನು 10 ಮಾರ್ಕ್ಸಿಗೆ ಕೇಳಿದ್ರು. ಸೊ ಸೇಮ್ ಇದೇ ಥರದ ಪ್ರಾಬ್ಲಮನ್ನು ನಾನು ನಿಮಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರ್ಯಾರು ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ ನೋಡಲಿಲ್ವೋ ಅದನ್ನು ನೋಡಿಕೊಂಡ್ರೆ ನೀವು ಈಸಿಯಾಗಿ ಈ ಪ್ರಾಬ್ಲಮನ್ನು ಅಟೆಂಡ್ ಮಾಡ್ಬೋದು. ದೆನ್ ಲೀಸ್ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅಂತ ಈಗ ತಿಳಿಸ್ತೀನಿ. ಸ್ವಲ್ಪ ಲೆಂತಿ ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಬಟ್ ಕ್ಯಾಲ್ಕುಲೇಷನ್ ತುಂಬ ಈಸಿ. ಲೆಸ್ಸಿ ಎಂಟರ್ಸ್ ಇಂಟು 10 years ಲೀಸ್ ಫಾರ್ 5000 ಸ್ಕ್ವೇರ್ ಮೀಟರ್ಸ್ ಆಫ್ ಆಫೀಸ್ ಸ್ಪೇಸ್. ಯಾರೋ ಒಬ್ಬ ಆಫೀಸ್ ಸ್ಪೇಸಿಗೋಸ್ಕರ 5000 ಸ್ಕ್ವೇರ್ ಮೀಟರ್ ಜಾಗ ಇರುವಂಥ ಜಾಗನ ಲೀಸಿಗೆ ತೊಗೊಂಡಿದ್ದಾನೆ. ಆ್ಯನ್ಯುವಲ್ ಲೀಸ್ ಪೇಮೆಂಟ್ಸ್ ಆರ್ 1 lakh ಪೇಬಲ್ ಎಟ್ ದ ಎಂಡ್ ಆಫ್ ದ ಈಚ್ ಇಯರ್. ವೆರಿ ಇಂಪಾರ್ಟೆಂಟ್. ಬಿಗಿನಿಂಗಲ್ಲಿ ಪೇಮೆಂಟ್ ಮಾಡ್ತಿದ್ದಾರಾ, ಎಂಡಲ್ಲಿ ಪೇಮೆಂಟ್ ಮಾಡ್ತಿದ್ದಾರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿ ವರ್ಷದ ಎಂಡಲ್ಲಿ ಪೇಮೆಂಟ್ ಮಾಡ್ತಾ ಇದ್ದಾರಂತೆ. ದೆನ್ ಇನ್ನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಲೆಸ್ಸೀಸ್ ಇನ್ಕ್ರಿಮೆಂಟಲ್ ಬಾರೋಯಿಂಗ್ ರೇಟ್ ಎಟ್ ದ ಕಮೆನ್ಸ್ಮೆಂಟ್ ಡೇಟ್ ಈ 6%. ಡಿಸ್ಕೌಂಟ್ ಫ್ಯಾಕ್ಟರ್ 6% ಕೊಟ್ಟಿದ್ದಾರೆ. ಎಟ್ ದ ಬಿಗಿನಿಂಗ್ ಆಫ್ ದ ಇಯರ್ 7, 7 ವರ್ಷದ ಪ್ರಾರಂಭದಲ್ಲಿ ಲೆಸ್ಸಿ ಆ್ಯಂಡ್ ಲೆಸ್ಸಾರ್ ಅಗ್ರಿ ಟು ಅಮೆಂಡ್ ದ ಒರಿಜಿನಲ್ ಲೀಸ್ ಬೈ ಎಕ್ಸ್ಟೆಂಡಿಂಗ್ ದ ಕಾಂಟ್ರಾಕ್ಚುಯಲ್ ಲೀಸ್ ಟರ್ಮ್ ಬೈ 4 years. 7 ವರ್ಷ ಆದ ನಂತರದಲ್ಲಿ ಅವರಿಬ್ಬರು ಸೇರಿ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರಂತೆ. ಏನು ಅಗ್ರಿಮೆಂಟ್ ಮಾಡ್ಕೊಳ್ತಿದ್ದಾರೆ ಅಂತಂದರೆ 1 ರಿಂದ 10 ವರ್ಷದ ತನಕ ಅವರು ಲೀಸಿಗೆ ತೊಗೊಳ್ಳೋದು ಅಂತೇಳಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು. ಬಟ್ ಆ ಲೀಸ್ ಟರ್ಮನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ, 4 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಆ್ಯನ್ಯುವಲ್ ಲೀಸ್ ಪೇಮೆಂಟ್ಸ್ ಆರ್ ಅನ್ಚೇಂಜ್ಡ್. ಬಟ್ ಲೀಸ್ ಪೇಮೆಂಟ್ನಲ್ಲಿ ಯಾವುದೇ ಥರ ಬದಲಾವಣೆ ಆಗಲ್ಲ, 1 ಲಕ್ಷ ರೂಪಾಯಿನೇ ಇರುತ್ತೆ. ಇವನ್ 7 ವರ್ಷದಿಂದ 14 ವರ್ಷದ ತನಕನೂ 1 ಲಕ್ಷನೇ ಇರುತ್ತೆ. ಬಟ್ ಡಿಸ್ಕೌಂಟ್ ಫ್ಯಾಕ್ಟರ್ 7ನೇ ವರ್ಷದಿಂದ 7% ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇವೆಷ್ಟು ಇನ್ಫಾರ್ಮೇಷನನ್ನು ನೋಡ್ಕೊಂಡು ನೀವು 2 ಸತಿ ಲೀಸ್ ಲಯಬಿಲಿಟಿ ಫೈಂಡ್ ಔಟ್ ಮಾಡಬೇಕು. ಒಂದು, ಅವರ ಅಗ್ರಿಮೆಂಟ್ ಸ್ಟಾರ್ಟಿಂಗಲ್ಲಿ ಏನು ಅಗ್ರಿಮೆಂಟ್ ಮಾಡ್ಕೊಂಡಿದ್ರು ಅದ್ರ ಪ್ರಕಾರ ಅವ್ರ ಲೀಸ್ ಲಯಬಿಲಿಟಿ ಏನು. ದೆನ್ ಮಾಡಿಫೈಡ್ ಡೇಟಿಂದ ನಂತರದಲ್ಲಿ ಅವರ ಲೀಸ್ ಲಯಬಿಲಿಟಿ ಏನು ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ನಾನಿಲ್ಲಿ ಫಸ್ಟ್ ಇಯರ್ ಕಾಲಮ್ನಲ್ಲಿ ನೋಡಿ, ಅಗ್ರಿಮೆಂಟ್ ಮಾಡ್ಕೊಂಡಿದ್ದು 10 ವರ್ಷಕ್ಕೆ. ಫಸ್ಟೇ ಕೊಟ್ಟಿದ್ದಾರೆ ನೋಡಿ, 10 ವರ್ಷಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿರುವಂಥದ್ದು. ಸೊ ಲೀಸ್ ಲಯಬಿಲಿಟಿ ಎಟ್ ದ ಲೀಸ್ ಇನ್ಸೆಪ್ಷನ್ ಅಂತಂದರೆ ಸ್ಟಾರ್ಟಿಂಗ್ ಅವರು ಅಗ್ರಿಮೆಂಟ್ ಮಾಡ್ಕೊಳ್ಬೇಕಾದ್ರೆ ಏನು ಟರ್ಮ್ ಇತ್ತು, ಏನು ಕಂಡೀಷನ್ಸ್ ಇತ್ತು, ಅದ್ರ ಪ್ರಕಾರ ಲೀಸ್ ಲಯಬಿಲಿಟಿ ಫೈಂಡ್ ಔಟ್ ಮಾಡಿ. ಸೊ ನಾನಿಲ್ಲಿ ಇಯರ್ ಬರ್ಕೊಳ್ತಾ ಇದ್ದೀನಿ. 1 2 3 4 5 6 7 8 9 10. ಲೀಸ್ ಪೇಮೆಂಟ್ ಪ್ರತಿ ವರ್ಷ ಎಷ್ಟು ಪೇಮೆಂಟ್ ಮಾಡಬೇಕಂತೆ? ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಪೇಮೆಂಟ್ ಮಾಡಬೇಕಂತೆ. ಸೊ ಎಲ್ಲ ಇಯರಿಗೂ 1 lakh ಅಮೌಂಟ್ ಬರ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಡೈರೆಕ್ಟಾಗಿ ನೀವು ಈ ಫಾರ್ಮೆಟ್ ಇಲ್ಲದೇನೋ ನಾನು ನಿಮಗೆ ವಿಡಿಯೋ ಸೆಕೆಂಡಲ್ಲಿ ಹೇಳಿದ್ದೆ, ಡೈರೆಕ್ಟಾಗೂ ಕ್ಯಾಲ್ಕುಲೇಷನ್ ಮಾಡ್ಬೋದು. ಹೀಗೆಲ್ಲ ಬರ್ಕೊಳ್ದೇನೆ ಡೈರೆಕ್ಟಾಗಿ PV ಫ್ಯಾಕ್ಟ್ರನ್ನ ಆ್ಯಡ್ ಮಾಡಿ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. ಬಟ್ 10 ಮಾರ್ಕ್ಸಿಗೆ ಕೇಳಿರೋದ್ರಿಂದ ನೀವು ಈ ಥರನೇ ಮಾಡಬೇಕಾಗತ್ತೆ. ಶಾರ್ಟ್ ಫಾರ್ಮಲ್ಲಿ ಮುಗಿಸಿದ್ರೆ ಮಾರ್ಕ್ಸ್ ಕೊಡೋದಿಲ್ಲ, ಅದಕ್ಕೋಸ್ಕರ ಈ ಥರ ಲೆಂತಿಯಾಗಿ ಮಾಡಬೇಕಾಗತ್ತೆ. PV ಫ್ಯಾಕ್ಟರ್ ಎಷ್ಟು % ಕೊಟ್ಟಿದ್ದಾರೆ? ಅಗ್ರಿಮೆಂಟ್ ಮಾಡ್ಕೊಳ್ಬೇಕಾದ್ರೆ ಕಮೆನ್ಸ್ಮೆಂಟ್ ಡೇಟಲ್ಲಿ 6% PV ಫ್ಯಾಕ್ಟರ್ ಇತ್ತು. ಸೊ PV ಫ್ಯಾಕ್ಟರ್ ಕೊಡಲಿಲ್ಲ. ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ 1/1.06 1/1.06 ಮಾಡಿದಾಗ 0.943 ಬರುತ್ತೆ ಫಸ್ಟ್ ಇಯರಿಗೆ. ನೋಡಿ, ವೆರಿ ಇಂಪಾರ್ಟೆಂಟ್. ಇಲ್ಲಿ ಅಕಸ್ಮಾತ್ ಏನಾದರೂ ಕ್ವಶನಲ್ಲಿ ಈಗ ಪ್ರತಿ ವರ್ಷದ ಕೊನೆಯಲ್ಲಿ ಲೀಸ್ ಪೇಮೆಂಟ್ ಮಾಡ್ತಿದ್ದಾರೆ ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಬಿಗಿನಿಂಗ್ನಲ್ಲೇ ಏನಾದರೂ ಪೇಮೆಂಟ್ ಮಾಡ್ತಾ ಇದ್ದರೆ ನೀವು ಫಸ್ಟ್ ಇಯರಿಗೆ 1 ಬರ್ಕೊಳ್ಬೇಕು. ಎಂಡಲ್ಲಿ ಮಾಡ್ತಾ ಇದ್ದರೆ PV ಫ್ಯಾಕ್ಟರ್ ಬರ್ಕೊಳ್ಬೇಕು. ಬಿಗಿನಿಂಗ್ನಲ್ಲೇ ಏನಾದರೂ ಲೀಸ್ ಪೇಮೆಂಟ್ ಮಾಡ್ತಾ ಇದ್ದರೆ ಫಸ್ಟ್ ಇಯರಿಗೆ 1, ಸೆಕೆಂಡ್ ಇಯರಿಗೆ 0.943 ಬರ್ಕೊಳ್ತಾ ಹೋಗಬೇಕು. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಂಡ್ ಅಂತ ಕೊಟ್ಟರೆ ಮಾತ್ರ PV ಫ್ಯಾಕ್ಟರ್ ಡೈರೆಕ್ಟಾಗಿ ಬರ್ಕೊಳ್ತಾ ಹೋಗೋದು. ಬಿಗಿನಿಂಗ್ ಅಂತ ಕೊಟ್ಟರೆ ಫಸ್ಟ್ ಇಯರಿಗೆ 1 ಬರೀಬೇಕು. ದೆನ್ ಉಳಿದಿದ್ದಕ್ಕೆಲ್ಲ 0.943 ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಈಗ ನೋಡಿ, 0.943 ಬಂತು. ಸೆಕೆಂಡ್ ಇಯರಿಗೆ ಹೇಗೆ 0.8899 ಬರುತ್ತೆ. ನಾನು ರೌಂಡ್ ಆಫ್ ಮಾಡಿ, ಅಥವಾ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂದರೆ 889 ಬರ್ಕೊಳ್ಳಿ. 0.889. ನೆಕ್ಸ್ಟ್ ಇಯರಿಗೆ 0.839. ನೆಕ್ಸ್ಟ್ 0.792. ನೆಕ್ಸ್ಟ್ 0.747. ನೆಕ್ಸ್ಟ್ 0.704. ಆ್ಯಕ್ಚುಲಿ ಇದೇನು ಅಂತಂದರೆ 4ನೇ ನಂಬರು 5 ಅಥವಾ 5ಕ್ಕಿಂತ ಜಾಸ್ತಿ ಇದ್ದರೆ ನೀವು ಇದಕ್ಕೆ ಒಂದನ್ನು ಕೂಡಿಸಿ ಬರೀಬೇಕು. 704 ಇರೋದನ್ನು 705 ಮಾಡಬೇಕು. ಆ್ಯಕ್ಚುಯಲ್ ಪ್ರೊಸೀಜರ್ ಅದನ್ನು ಗೊತ್ತಾದರೆ ನೀವು ಎಕ್ಸಾಮ್ನಲ್ಲಿ ಅದನ್ನು ಫಾಲೋ ಮಾಡಿ. ಗೊತ್ತಾಗಲಿಲ್ಲ ಅಂತಂದರೆ ಡೈರೆಕ್ಟಾಗಿ 704 ಇದೆ, 704 ಬರೀರಿ. ಸೊ ಇಂಥದ್ದಕ್ಕೆಲ್ಲ ನಿಮಗೇನು ಮಾರ್ಕ್ಸ್ ಲೆಸ್ ಮಾಡೋದಿಲ್ಲ. ಆ್ಯಕ್ಚುಯಲ್ ಪ್ರೊಸೀಜರ್ 4ನೇ ನಂಬರ್ ಏನಾದರೂ 5 ಅಥವಾ 5ಗಿಂತ ಜಾಸ್ತಿ ಇದ್ದರೆ ಇದಕ್ಕೊಂದನ್ನು ಆ್ಯಡ್ ಮಾಡಿ ಬರೀಬೇಕು.
0.665, 0.627, 0.591, 0.558. 1 2 3 4 5 6 7 8 9 10. ಲೀಸ್ ಲಯಬಿಲಿಟಿ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. 1 lakh ಇಂಟು 0.943 ಮಾಡಿದಾಗ 94,300 ಆನ್ಸರ್ ಬರುತ್ತೆ. ನೆಕ್ಸ್ಟ್ 88,900, 83,900, 79,200, 74,700. Next 70,400, 66,500, 62,700, 59,100, 55,800. ಹೇಗೆ ಬಂತು? ಮಲ್ಟಿಪ್ಲೈ ಮಾಡಿ ಬರೆದಿರೋದು. 1 lakh ಇಂಟು 0.943, 1 lakh ಇಂಟು 0.889, 1 lakh ಇಂಟು 0.627. ಸೊ ಇವಿಷ್ಟನ್ನು ಟೋಟಲ್ ಮಾಡಿದಾಗ ಬರುವಂಥದ್ದೇ ಲೀಸ್ ಲಯಬಿಲಿಟಿ. Lease liability at the inception date 94,300 plus 88,900 plus 83,900 plus 79,200 plus 74,700 plus 70,400 plus 66,500 plus 62,700 plus 59,100 plus 55,800. Answer is 7,35,500. 94,300, 88,900, 83,900, 79,200, 74,700, 66,500, 62,700, 59,100, 55,800. Answer 7,35,500 ಬರುತ್ತೆ. ಫೈನಲ್ ಆನ್ಸರ್ 7,35,500 ಬರುತ್ತೆ. ಸೊ ಇದೇ ಥರನೇ ನೀವು ಲೀಸ್ ಲಯಬಿಲಿಟಿ ಎಟ್ ದ ಮಾಡಿಫೈಡ್ ಡೇಟ್, ಲೀಸ್ ಲಯಬಿಲಿಟಿ ಎಟ್ ದ ಮಾಡಿಫೈಡ್ ಡೇಟ್ ಫೈಂಡ್ ಔಟ್ ಮಾಡೋದು ಕೂಡ ಅದೇ ಥರನೇ ಸಿಂಪಲ್ ಕ್ಯಾಲ್ಕುಲೇಷನ್. ನೋಡಿ, ಮಾಡಿಫೈಡ್ ಡೇಟ್ ಹೇಗೆ ಅಂತಂದರೆ ಅವರು ಮತ್ತೆ ಅಗ್ರಿಮೆಂಟ್ ಮಾಡಿಕೊಂಡು ಚೇಂಜ್ ಮಾಡ್ಕೊಂಡಿದ್ದು ಎಷ್ಟನೇ ವರ್ಷದಲ್ಲಿ? 7ನೇ ವರ್ಷದಲ್ಲಿ. ಸೊ ನಾವಿಲ್ಲಿ 7th ಇಯರಿಂದ 7, 8, 9, 10, 11, 12, 13, 14 ತನಕ ಬರ್ಕೊಳ್ತಾ ಇದ್ದೇನೆ. ಏನಕ್ಕೆ ಅಂತಂದರೆ ಮುಂಚಿನ ಟರ್ಮ್ ಪ್ರಕಾರ 10 ವರ್ಷ ಇತ್ತು, ಈಗ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ. ಎಷ್ಟು ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ? 4 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿಗೆ ಎಲ್ಲಿ ತನಕ ಲೀಸ್ ಟರ್ಮ್ ಆಯಿತು? 10 + 4 14 ವರ್ಷದ ತನಕ ಲೀಸ್ ಟರ್ಮ್ ಆಯಿತು. ಏನಕ್ಕೆ 7ನೇ ಇಯರಿಂದನೇ ಬರ್ಕೊಂಡೆ, 7th ಇಯರಿಂದನೇ ಏನಕ್ಕೆ ಬರ್ಕೊಂಡೆ ಅಂತಂದರೆ ಅವರು ಅಗ್ರಿಮೆಂಟ್ ಮಾಡ್ಕೊಂಡಿದ್ದು 7ನೇ ವರ್ಷದ ಬಿಗಿನಿಂಗ್ನಲ್ಲಿ. ಸೊ 7ರಿಂದ ಬರ್ಕೊಂಡಿದ್ದೀನಿ. ಲೀಸ್ ಪೇಮೆಂಟ್ 1 lakh ಇರುತ್ತೆ, ಏನೋ ಚೇಂಜಸ್ ಆಗಲ್ಲ. 7ರಿಂದ 14 ತನಕ ಅಂದ್ಕೊಟ್ಟಿದ್ದಾರೆ. ಸೊ ಎಲ್ಲದಕ್ಕೂ 1 ಲಕ್ಷನೇ ಬರ್ಕೊಳ್ತಾ ಇದ್ದೀನಿ. ನೋಡಿ, ಲೀಸ್ ಪೇಮೆಂಟ್ ಚೇಂಜಸ್ ಆಗಲಿಲ್ಲ, ಬಟ್ ಪಿ ವಿ ಫ್ಯಾಕ್ಟರ್ ಚೇಂಜಸ್ ಆಗಿದೆ ಅಂತ ಕ್ವಶನಲ್ಲಿ ಇನ್ಫಾರ್ಮೇಷನಲ್ಲಿ ಕೊಟ್ಟಿದ್ದಾರೆ. ಪಿ ವಿ ಫ್ಯಾಕ್ಟರು ಮುಂಚೆ 6% ಇತ್ತು, ಈಗ 7ನೇ ವರ್ಷದಿಂದ ಲೆಸ್ಸೀಸ್ ಇನ್ಕ್ರಿಮೆಂಟಲ್ ಬಾರೋಯಿಂಗ್ ರೇಟ್ ಎಟ್ ದ ಬಿಗಿನಿಂಗ್ ಆಫ್ ದ ಇಯರ್ 7 ಈಸ್ 7% ಪರ್ ಆ್ಯನಮ್. 7ನೇ ವರ್ಷದಿಂದ ಚೇಂಜ್ ಆಗಿದೆ. ಪಿ ವಿ ಫ್ಯಾಕ್ಟರ್ ಎಷ್ಟು ಮಾಡ್ಕೊಳ್ಬೇಕು? ನಾವು 7% ಮಾಡ್ಕೊಳ್ಬೇಕು. ಸೊ ಫಾರ್ಮುಲಾ ಏನು? 1/1.07. 1/1.07 ಮಾಡಿದಾಗ ಫಸ್ಟ್ ಇಯರಿಗೆ ನೋಡಿ, 7ನೇ ವರ್ಷ ಅಂತಂದರೆ ನೀವು 7 ಸತಿ ಈಕ್ವಲ್ ಬಿಡ ನೋಡ್ಕೊಂಡು ನೀವು ಕಂಟಿನ್ಯೂ ಮಾಡ್ತಾ ಹೋಗೋದಲ್ಲ, 7th ಇಯರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಸೊ ಇದು ಫಸ್ಟ್ ಇಯರ್ ಆಗುತ್ತೆ. ಸೊ ಆನ್ಸರ್ 0.934 ಫಾರ್ ಫಸ್ಟ್ ಇಯರ್. ಈಕ್ವಲ್ ಬಟನ್ ಪ್ರೆಸ್ ಮಾಡಿದ್ರೆ ಆನ್ಸರ್ ಬರ್ತಾ ಹೋಗುತ್ತೆ. 0.873, 0.816, 0.762, 0.712, 0.666, 0.622, 0.582. ಮಲ್ಟಿಪ್ಲೈ ಮಾಡಿದ್ರೆ 93,400, 87,300, 81,600, 76,200,
71,200, 66,600, 62,200, 58,200. ಸೊ ದ ಫೈನಲ್ ಲೀಸ್ ಲಯಬಿಲಿಟಿ ಎಟ್ ದ ಮಾಡಿಫೈಡ್ ಡೇಟ್ ಎಷ್ಟು ಅಂತಂದರೆ ಇವಿಷ್ಟನ್ನು ಆ್ಯಡ್ ಮಾಡಿದರೆ ಆಯಿತು. ಲೀಸ್ ಲಯಬಿಲಿಟಿ 93,400 plus 87,300 plus 81,600 plus 76,200 plus 71,200 plus 66,600 plus 62,200 plus 58,200. So the final answer is 5,96,700. ಸೊ ಈ ಥರದಲ್ಲಿ ನೀವು 10 ಮಾರ್ಕ್ಸ್ ಪ್ರಾಬ್ಲಮನ್ನು ಮಾಡಬೇಕಾಗತ್ತೆ. ಸೊ ಇದರಲ್ಲೇ ಸಿಮಿಲರ್ ಪ್ರಾಬ್ಲಮ್ ನೋಡಿ, ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಪ್ರಾಬ್ಲಮ್. ಇದೇ ಥರದ ಇನ್ನೊಂದು ಪ್ರಾಬ್ಲಮ್ ಇಲ್ಲಿ ನಾನು ಬರ್ಕೊಂಡಿದ್ದೀನಿ. ಎಂಟಿಟಿ ಎ ಎಂಟರ್ಸ್ ಇಂಟು ಲೀಸ್ ಫಾರ್ 10 years. ಯಾವುದೋ ಒಂದು ಎಂಟಿಟಿ ಎ ಅನ್ನೋ ಕಂಪ್ನಿ 10 ವರ್ಷ ಲೀಸ್ ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದೆ. ಪ್ರತಿ ವರ್ಷದ ಲೀಸ್ ಪೇಮೆಂಟನ್ನು ಪ್ರತಿ ವರ್ಷದ ಬಿಗಿನಿಂಗ್ನಲ್ಲಿ ಲೀಸ್ ಪೇಮೆಂಟ್ ಮಾಡಬೇಕಾಗತ್ತಂತೆ. ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಮಾಡಿಸಿರೋಂಥ ಎಲ್ಲ ಪ್ರಾಬ್ಲಮ್ನಲ್ಲಿ ಎಂಡಿಂಗಲ್ಲಿ ಪೇಮೆಂಟ್ ಮಾಡಬೇಕಿತ್ತು. ಬಟ್ ಈ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಬಿಗಿನಿಂಗಲ್ಲಿ ಪೇಮೆಂಟ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಇನಿಷಿಯಲ್ ಲೀಸ್ ಪೇಮೆಂಟ್, ಪ್ರತಿ ವರ್ಷದ ಲೀಸ್ ಪೇಮೆಂಟ್, ಇನಿಷಿಯಲ್ ಲೀಸ್ ಪೇಮೆಂಟ್ ಅಂದರೆ ಫಸ್ಟ್ ಇಯರ್ನ ಲೀಸ್ ಪೇಮೆಂಟ್ ಏನು ಅಂತಂದರೆ ಫಸ್ಟ್ ಇಯರ್ನಲ್ಲಿ ಲೀಸ್ ಪೇಮೆಂಟು 1 lakh. ದೆನ್ ನೆಕ್ಸ್ಟ್ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಲೀಸ್ ಪೇಮೆಂಟ್ ವಿಲ್ ಇನ್ಕ್ರೀಸ್ ಬೈ ಇಂಟ್ರೆಸ್ಟ್ ರೇಟ್ ಈಚ್ ಇಯರ್. ಲೀಸ್ ಪೇಮೆಂಟ್ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಹೋಗುತ್ತಂತೆ. ಎಷ್ಟು ವರ್ಷಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿರೋದು? 10 ವರ್ಷಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿರೋದು. 1 2 3 4 5 6 7 8 9 10. ಪ್ರತಿ ವರ್ಷದ ಲೀಸ್ ಪೇಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತಂತೆ. ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ? ಇಂಟ್ರೆಸ್ಟ್ ರೇಟ್ ಹೇಗಿರುತ್ತೋ ಅದಕ್ಕೆ ಸರಿಯಾಗಿ ಜಾಸ್ತಿ ಆಗ್ತಾ ಹೋಗುತ್ತಂತೆ. ಸೊ ಈಗ ಲೀಸ್ ಪೇಮೆಂಟ್ ಹಿಂದಿನ ಪ್ರಾಬ್ಲಮ್ನಲ್ಲೆಲ್ಲ ಈಕ್ವಲ್ ಇತ್ತು, ಬಟ್ ಈಗ ಈಕ್ವಲ್ ಇರಲ್ಲ, ಪ್ರತಿ ವರ್ಷ ಜಾಸ್ತಿ ಆಗ್ತಾ ಹೋಗುತ್ತೆ. ದೆನ್ ಡಿಸ್ಕೌಂಟ್ ಫ್ಯಾಕ್ಟರ್ ಕೊಟ್ಟಿದ್ದಾರೆ. ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅಂತಂದರೆ 5% ಕೊಟ್ಟಿದ್ದಾರೆ. ಸೊ ಈ ಪ್ರಾಬ್ಲಮ್ ನೀವೇ ಮಾಡಬೇಕು. ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸಿರ್ತೀನಿ. ಲೀಸ್ ಪೇಮೆಂಟು ಫಸ್ಟ್ ಇಯರಿಗೆ 1 lakh, ಸೆಕೆಂಡ್ ಇಯರಿಗೆ ಹೇಗೆ ಅಂತಂದರೆ ಇಂಟ್ರೆಸ್ಟ್ ರೇಟ್ ಎಷ್ಟಿರುತ್ತೋ ಅಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಇಂಟ್ರೆಸ್ಟ್ ರೇಟ್ ಎಷ್ಟು ಕೊಟ್ಟಿದ್ದಾರೆ ಕ್ವಶನಲ್ಲಿ? 2% ಕೊಟ್ಟಿದ್ದಾರೆ. 1 lakh ಪ್ಲಸ್ 2% ಮಾಡಿದಾಗ ಸೆಕೆಂಡ್ ಇಯರ್ನ ಲೀಸ್ ಪೇಮೆಂಟು 1,02,000 ಆಗುತ್ತೆ. ಥರ್ಡ್ ಇಯರಿಗೆ ಅಗೇನ್ ಬಂದಿರೋ ಆನ್ಸರಿಗೆ ಪ್ಲಸ್ 2%, 1,04,040 ಆಗುತ್ತೆ. ನೆಕ್ಸ್ಟ್ ಬಂದಿರೋ ಆನ್ಸರಿಗೆ ಪ್ಲಸ್ 2%, 1,06,120 ಆಗುತ್ತೆ. ಮತ್ತು ಬಂದಿರೋ ಆನ್ಸರಿಗೆ ಅಗೇನ್ 1 lakh ಪ್ಲಸ್ 2%, answer is 1,02,000 plus 2%, answer is 1,04,040 plus 2%, answer is 1,06,120.8 ಬಂತು. 121 ಮಾಡ್ಕೊಳ್ಳೋಣ ಪ್ಲಸ್ 2%, ಆನ್ಸರ್ 1,08,243 ಪ್ಲಸ್ 2%, 1,10,408 plus 2%, 1,12,616 plus 2%, 1,14,868.5 869 ಮಾಡೋಣ plus 2%, 1,17,166 plus 2%, 1,19,509. 1 2 3 4 5 6 7 8 9 10. 10 ವರ್ಷಕ್ಕೆ 10 ಅಮೌಂಟ್ ಆಯಿತು. ಏನಕ್ಕೆ ಅಮೌಂಟ್ ಜಾಸ್ತಿ ಮಾಡ್ತಾ ಹೋಗಿದ್ದು ಅಂದರೆ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಲೀಸ್ ಪೇಮೆಂಟ್ ಪ್ರತಿ ವರ್ಷ ಜಾಸ್ತಿ ಆಗುತ್ತಂತೆ. ಇಂಟ್ರೆಸ್ಟ್ ರೇಟ್ ಇರೋಷ್ಟು ಜಾಸ್ತಿ ಆಗುತ್ತೆ. ಇಂಟ್ರೆಸ್ಟ್ ರೇಟ್ ಏನು ಕೊಟ್ಟಿದ್ದಾರೆ? 2% ಕೊಟ್ಟಿದ್ದಾರೆ. ಸೊ 1 lakh ಪ್ಲಸ್ 2% ಪ್ಲಸ್ 2% ಬಂದಿರೋ ಆನ್ಸರ್ಗೆ 2% ಆ್ಯಡ್ ಮಾಡ್ತಾ ಹೋಗಿದ್ವಿ. ಪಿ ವಿ ಫ್ಯಾಕ್ಟರ್ 5% ಕೊಟ್ಟಿದ್ದಾರೆ. ಬಟ್ ಬಿಗಿನಿಂಗ್ ಅಂತ ಕೊಟ್ಟಿರೋದ್ರಿಂದ ಫಸ್ಟ್ ಇಯರಿಗೆ 1 ಬರ್ಕೊಳ್ಬೇಕು. ನೆಕ್ಸ್ಟ್ ಉಳಿದಿರೋದಕ್ಕೆಲ್ಲ ನೀವು ಮಾಮೂಲಿ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀರಾ? 1/1.05 1/1.05 ಮಾಡಿದಾಗ ಬರುವಂಥ ಆನ್ಸರ್ 0.952 ಬರುತ್ತೆ ಸೆಕೆಂಡ್ ಇಯರಿಗೆ. ಈಕ್ವಲ್ ಬಟನ್ ಪ್ರೆಸ್ ಮಾಡ್ತಾ ಹೋದರೆ ನಿಮಗೆ ಆನ್ಸರ್ ಬರ್ತಾ ಹೋಗುತ್ತೆ. 0.907, ನೆಕ್ಸ್ಟ್ 0.863. ಸೊ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋದರೆ ನಿಮಗೆ ಪಿ ವಿ ಫ್ಯಾಕ್ಟರ್ ಸಿಗುತ್ತೆ. ಪ್ರೆಸೆಂಟ್ ವ್ಯಾಲ್ಯೂ ಹೇಗೆ ಅಂತಂದರೆ ಲೀಸ್ ಪೇಮೆಂಟ್ ಮತ್ತು ಪಿ ವಿ ಫ್ಯಾಕ್ಟರನ್ನು ಮಲ್ಟಿಪ್ಲೈ ಮಾಡಿ ಬರೀಬೇಕು. ಸೊ ನಿಮಗೆ ಡೌಟ್ ಬರ್ಬೋದು, ಇಲ್ಲಿ ಏನಕ್ಕೆ ಫಸ್ಟ್ ಇಯರಿಗೆ 1 ಬರೆದಿರಲಿಲ್ಲ? ನೋಡಿ, ಇಲ್ಲಿ ಎಟ್ ದ ಎಂಡ್ ಆಫ್ ದ ಇಯರ್ ಪೇಮೆಂಟ್ ಮಾಡ್ತಿರೋದು ಲೀಸ್ ಪೇಮೆಂಟನ್ನು, ಬಟ್ ಇಲ್ಲಿ ಬಿಗಿನಿಂಗ್ ಆಫ್ ದ ಇಯರ್ ಲೀಸ್ ಪೇಮೆಂಟ್ ಮಾಡ್ತಿರೋದು.
ಸೊ ಈ ಥರದಲ್ಲಿ ಟ್ವಿಸ್ಟ್ ಕೇಳ್ಬೋದು. ಸೊ ಹೀಗೆ ಕೊಟ್ಟಾಗಲೂ ನೀವು ಪ್ರಾಬ್ಲಮ್ ಅಟೆಂಡ್ ಮಾಡಬೇಕಾಗತ್ತೆ. ಲೀಸ್ ಪೇಮೆಂಟನ್ನು ಫೈಂಡ್ ಔಟ್ ಮಾಡಿಕೊಂಡು ಪಿ ವಿ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡಿಕೊಂಡು ಪ್ರೆಸೆಂಟ್ ವ್ಯಾಲ್ಯೂ ಹೇಗೆ ಅಂತಂದರೆ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಸಿಗುತ್ತೆ. ಅವಷ್ಟನ್ನು ಪ್ರೆಸೆಂಟ್ ವ್ಯಾಲ್ಯೂ ಏನು ಅಮೌಂಟ್ ಇದೆಯೋ ಅಷ್ಟನ್ನು ಆ್ಯಡ್ ಮಾಡಿದ್ರೆ ಲೀಸ್ ಲಯಬಿಲಿಟಿ ಸಿಗುತ್ತೆ. ಸೊ ಈ ಪ್ರಾಬ್ಲಮನ್ನು ನೀವೇ ಟ್ರೈ ಮಾಡಿ. ಲಾಸ್ಟ್ ಪ್ರಾಬ್ಲಮ್ ಹೇಗೆ ಮಾಡಿಸಿದ್ದೀನೋ ಅದೇ ಥರದಲ್ಲೇ ನಾನು ಇಲ್ಲಿ ಹೇಳಿದ್ದೀನಿ ಲೀಸ್ ಪೇಮೆಂಟ್ ಹೇಗೆ ಪಿ ವಿ ಫ್ಯಾಕ್ಟರ್ ಹೇಗೆ ಅಂತ ಜಸ್ಟ್ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿದ್ರೆ ಆಯಿತು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಇವತ್ತೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ರೆಂಡ್ಸಿಗೆ ವಿಡಿಯೋ ಶೇರ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಅಂತ ಹೇಳಿದ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.